ಎಲ್ಲರಿಗೂ ಶರಣಾರ್ಥಿ. ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಹಂಡೆ ಹನುಮಂತಪ್ಪ ನಾಯಕನ ಬಗ್ಗೆ ಹೇಳಿದ್ದೆ, ಹಾಗೆ ಬಳ್ಳಾರಿ ಕೋಟೆಯನ್ನು ಕಟ್ಟಿದಂತಹ ವ್ಯಕ್ತಿ ಅಂತ ಹೇಳಿದ್ದೆ. ಈ ಹಂಡೆ ಹನುಮಂತಪ್ಪ ನಾಯಕ ಹುಟ್ಟಿದ್ದು 1495ರಲ್ಲಿ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಮುತ್ತಗಿ ಅನ್ನೋ ಗ್ರಾಮದಲ್ಲಿ ಈತ ಹುಡ್ತಾನೆ. ಈತ ವಯಸ್ಸಿಗೆ ಬಂದಮೇಲೆ ನೀಲಮ್ಮ ಅನ್ನೋ ಹೆಣ್ಮಗಳ ಜೊತೆ ಮದುವೆ ಆಗುತ್ತೆ. ಆತಗ 6 ಜನ ಮಕ್ಕಳಾಗ್ತಾರೆ. ಆ 6 ಜನದಲ್ಲಿ 5 ಜನ ಗಂಡು ಮಕ್ಕಳು, ಇನ್ನೊಬ್ರು ಹೆಣ್ಮಗಳು. ಈತ ಬಿಜಾಪುರ ಸುಲ್ತಾನ ಆದಂತಹ ಆದಿಲ್ ಶಾ ಸೈನಿಕರ ಸೈನಾಧಿಪತಿ ಆಗಿರ್ತಾನೆ. ಈತ ಯುದ್ಧಕ್ಕೆ ನಿಂತರೆ ಶತ್ರುಗಳು ಗಡಗಡ ನಡುತ್ತಿದ್ರಂತೆ. ಈತೇನ ಯುದ್ಧಕ್ಕೆ ಹೋದ್ರೆ ಗೆಲುವು ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತೆ. ನೋಡಿ ಎಂತ ಹಂಡೆ ಹನುಮಂತಪ್ಪ ನಾಯಕ. ಆದಿಲ್ ಶಾ ಮತ್ತೆ ಹಂಡೆ ಹನುಮಪ್ಪ ಇಬ್ಬರು ಕೆಲವೊಂದು ವಿಚಾರಗಳಲ್ಲಿ ಜಗಳಾಡ್ತಾರೆ. ಜಗಳಾಡಿದ್ಮೇಲೆ ಹಂಡೆ ಹನುಮಪ್ಪ ಏನ್ ಮಾಡ್ತಾನೆ, ಬಿಜಾಪುರ ಬಿಟ್ಟು ಸೀದಾ ಯಮಗಂಡಿ ತಾಲೂಕಿನ ನಿಡಮಾಮಿಡಿ ಮಠದ ಶ್ರೀಗಳಾದ ಬಸವಾದಿಶಿ ಕೇಂದ್ರ, ಶಿವಾಚಾರ್ಯ, ಋಷಿಕೇಶಗಳ ಮಠದಲ್ಲಿ ಸೇವೆ ಸಲ್ಲಿಸ್ಕೊಂತಿರ್ತಾನೆ. ವಿಜಯನಗರ ಸಾಮ್ರಾಜ್ಯದ ರಾಜ ಆದಂತಹ ಅಳಿಯ ರಾಮರಾಯ, ಈ ಅಳಿಯ ರಾಮರಾಯ ಕೃಷ್ಣದೇವರಾಯ ಅಳಿಯ, ಅದಕ್ಕಾಗಿ ಅಳಿಯ ರಾಮರಾಯ. ಈ ಅಳಿಯ ರಾಮರಾಯ ರಾಜನಾಗಿದ್ದಾಗ ಇದೇ ಆದಿಲ್ ಶಾ ವಿಜಯನಗರ ಮೇಲೆ ದಂಡೆತ್ತಿ ಬರ್ತಾನೆ. ಈ ದಂಡೆತ್ತಿ ಬಂದಾಗ ಅಳಿಯ ರಾಮರಾಯ ನಿಡುಮಾಮಿಡಿ ಶ್ರೀಗಳ ಹತ್ರ ಹೋಗಿ ತನ್ನ ಪರಿಸ್ಥಿತಿಯನ್ನ ಹೇಳ್ಕೊಂತಾನೆ. ಹಿಂಗೆ ದಂಡೆತ್ತಿ ಬರ್ತಿದ್ದಾರೆ ಹಂಗೆ ಅಂತ ಹೇಳಿದಾಗ, ಆಗ ಆ ಶ್ರೀಗಳು ಏನ್ ಹೇಳ್ತಾರೆ ಅಂದ್ರೆ, ಹಂಡೆ ಹನುಮಪ್ಪ ಅಂತ ಒಬ್ಬನಿದ್ದಾನೆ, ಆತ ಸೋಲಿಲ್ಲದ ಸರದಾರ, ಆತ ಹೋದ್ರೆ ಜಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾನೆ. ಆತನ ಬಗ್ಗೆ ಹೇಳ್ತಾನೆ. ಹೇಳಿದಾಗ ಹಂಡೆ ಹನುಮಪ್ಪ ಮತ್ತೆ ಹಳೆಯ ರಾಮರಾಯನ ಭೇಟಿ ಅಲ್ಲಿ ಆಗುತ್ತೆ. ಇಬ್ಬರು ಸೇರಿ ಯುದ್ಧಕ್ಕೆ ಹೋಗ್ತಾರೆ. ಆ ಆದಿಲ್ ಶಾನ ಸೈನಿಕರ ಜೊತೆಗೆ ಹೋರಾಡ್ತಾರೆ, ಯಶಸ್ವಿಯಾಗಿ ಗೆಲ್ಲಿತಾರೆ. ಆ ಗೆದ್ದ ಖುಷಿಗೆ ಹಳೆಯ ರಾಮರಾಯ ನಿನಗೇನು ವರ ಬೇಕು ಕೇಳು ಅಂತಂದಾಗ, ಆಗ ಹಂಡೆ ಹನುಮಪ್ಪ ಕೇಳ್ತಾನೆ, ನಾನು ಒಂದು ರಾಜ್ಯ ಕಟ್ಕೊಂತೀನಿ, ನನಗೆ ಒಂದು ರಾಜ್ಯವನ್ನ ಪರಿಪಾಲನೆ ಮಾಡ್ಕೊಂತೀನಿ ಅಂತ ಕೇಳಿದಾಗ, ಸರಿ ಯಾವ್ದು ಬೇಕು ತಗೋ ಅಂತಂದ್ರೆ, ಆತ ತಗೊಂಡಿದ್ದು ಇದೇ ಬಳ್ಳಾರಿಯನ್ನ. ಇದೇ ಬಳ್ಳಾರಿಯ ಸುತ್ತಮುತ್ತ ಊರುಗಳನ್ನ ಆತ ಆಳ್ವಿಕೆ ಮಾಡ್ಕೊಂತಾನೆ. ಬಳ್ಳಾರಿ ಕೋಟೆಯನ್ನ ಕಟ್ಟಿಸ್ತಾನೆ. ಈ ಬಳ್ಳಾರಿ ಒಂದೇ ಅಲ್ಲ, ಸುತ್ತಮುತ್ತ ತೆಕ್ಕಲಕೋಟೆ, ಸಿಂಧನೂರು, ಸಿರುಗುಪ್ಪ, ಕುರುಗೋಡು, ದರೋಜಿ, ಅಲ್ಲಿಂದ ಹಿಡಿದು ಬಳ್ಳಾರಿ ಸುತ್ತಮುತ್ತದಿಂದ ಹಿಡಿದು ಧರ್ಮಾವರಂ, ಅನಂತಪುರವರೆಗೂ ಆಳ್ತಾನೆ ಹಂಡೆ ಹನುಮಂತಪ್ಪ ನಾಯಕ. ಈಗಲೂ ನೀವು ಅನಂತಪುರದಲ್ಲಿ ಆಗಿರಲಿ, ಧರ್ಮಾವರಂ ಆಗಿರಲಿ, ಕೆಲವೊಂದು ಕುರುಹುಗಳನ್ನ ಕಾಣ್ತೀವಿ ಹಂಡೆ ಹನುಮಂತಪ್ಪ ನಾಯಕನ ಬಗ್ಗೆ. ಹಂಡೆ ಹನುಮಂತಪ್ಪ ನಾಯಕ ತನ್ನ ರಾಜ್ಯವನ್ನ ವಿಸ್ತಾರ ಮಾಡ್ಕೊಂತಾನೆ. ಆತ 11 ಪರಗಣನ್ನ ಆಳ್ತಿರ್ತಾನೆ. 11 ಪರಗಣ ಅಂದ್ರೆ ಏನು? 48 ಹಳ್ಳಿ ಸೇರಿದರೆ 1 ಪರಗಣ. ನೋಡಿ, 48 ಹಳ್ಳಿ ಸೇರಿದರೆ 1 ಪರಗಣ ಅಂದ್ರೆ 11 ಪರಗಣಗಳಿಗೆ 528 ಹಳ್ಳಿಗಳನ್ನ ಆಳ್ತಿರ್ತಾನೆ. 528 ಊರುಗಳಿಗೆ ಆತ ನಾಯಕನಾಗಿರ್ತಾನೆ, ಆತ ಪಾಳ್ಯಗಾರನಾಗಿರ್ತಾನೆ. ಹಂಡೆ ಹನುಮಂತಪ್ಪ ನಾಯಕ ಎಷ್ಟೋ ಗುಡಿ ಗೋಪುರಗಳನ್ನು ಕಟ್ಟಿಸ್ತಾನೆ, ಕೆರೆ ಬಾವಿಗಳನ್ನು ಕಟ್ಟಿಸ್ತಾನೆ. ಆತ ಸಮಾಜ ಸೇವೆಗೆ ಇಷ್ಟೆಲ್ಲ ಕೆಲಸ ಮಾಡಿದ್ದಾನೆ. ನೋಡಿ, ಅಂತ ವ್ಯಕ್ತಿ, ಆದ್ರೆ ಏನೇ ಆಗಲಿ, ಅಂತ ಒಬ್ಬ ನಾಯಕನ ಹೆಸರು ನಾವೆಲ್ಲೂ ಕಾಣ್ತಾ ಇಲ್ಲ. ಬಳ್ಳಾರಿ ಕೋಟೆಯನ್ನು ಕಟ್ಟಿದ್ದಂತಹ, ಬಳ್ಳಾರಿಯ ಒಂದು ಊರನ್ನು ಕಟ್ಟಿದ್ದಂತಹ ವ್ಯಕ್ತಿ ಹಂಡೆ ಹನುಮಂತಪ್ಪ ನಾಯಕ. ನೋಡಿ, ಆತನ ಒಂದು ಪ್ರತಿಮೆ ಇಲ್ಲ, ಹೋಗ್ಲಿ ಬಿಡಿ, ಒಂದು ಏರಿಯಾಗ ಒಂದು ಹೆಸರಿಲ್ಲ. ಅಂತ ವ್ಯಕ್ತಿನ ನಾವು ಮರಿತಿರೋದು, ಅಂತ ವ್ಯಕ್ತಿನ ನೆನೆಸ್ಕೊಳ್ಳೇ ಇರೋದು ನಮ್ಮ ದುರಾದೃಷ್ಟ ಅಂತ ಅನ್ಕೊಂತೀನಿ. ಇದು ಈ ವಾರದ ನಮ್ಮೂರ ಕತೆ. ಧನ್ಯವಾದಗಳು.